ಈಗ ನಾವು ಹೋಗಿದ್ದು 2ನೇ ಜಾಗದ ಬಗ್ಗೆ ಹೇಳ್ತೀನಿ. 2ನೇ ಜಾಗನೂ ಇರೋದು ಆರೆಂಜ್ ರೂಟ್ನಲ್ಲೇ. ಸೊ ಫಸ್ಟ್ ಜಾಗ ನಾವು ಹೋಗಿದ್ದು ಮ್ಯಾಟರ್ ಪಾಯಿಂಟ್, ಅಲ್ಲಿಂದ ಬಂದಿದ್ದು ಬಸ್ ಹತ್ಕೊಂಡು ದಿಸ್ ಇಸ್ ಯಾವಪಾಯ್ ಜಿಯಾಲಜಿಕಲ್ ಮ್ಯೂಸಿಯಂ ಆ್ಯಂಡ್ ದ ಪಾಯಿಂಟ್. ಇಲ್ಲಿನ ಒಂದು ಇಂಡಿಜಿನಿಯಸ್ ಟ್ರೈಬ್ ಹೆಸರು ಸಹ ಯಾವಪಾಯ್. ಮುಂದೆ ವೀಡಿಯೋಸ್ನಲ್ಲಿ ಹೇಳ್ತೀನಿ ಬೇರೆ ಯಾವ್ಯಾವ ಟ್ರೈಬ್ಸ್ ಇದ್ರು ಅಂತ ಹೇಳಿ. ಈ ಮ್ಯೂಸಿಯಮ್ನಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ ಇದ್ರ ಹಿಸ್ಟ್ರಿ, ಜಿಯಾಲಜಿ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಆದರೆ ನಾವು ಸೋತು ಹೋಗಿದ್ದು ಎದುರುಗಡೆ ಇರೋ ವ್ಯೂಸ್ಗೆ. ಫುಲ್ ಗ್ಲಾಸ್ ಕವರ್ ಮಾಡಿಬಿಟ್ಟು ಗ್ಲಾಸಿಂದ ವ್ಯೂಸ್ ನೋಡ್ಬೋದು. ಈ ಸ್ಟೋನ್ಸ್ದು ಸ್ಟ್ರಕ್ಚರಿಂದ ತೆಗ್ದಿರೋ ಒಂದೊಂದು ಸ್ಯಾಂಪಲ್ಸ್ ಇಟ್ಟಿದ್ದಾರೆ. ಇದು ನಾವು ಫೋಟೋ ತಗೊಂಡಿರೋದು ಫ್ರಮ್ ದ ಗ್ಲಾಸ್. ಅದು ಆ ಗ್ಲಾಸ್ಗೆ ಪ್ರಾಬಬ್ಲಿ ಪೋಲರೈಸ್ಡ್, ಸೊ ವ್ಯೂಸ್ ಆರ್ ಈವನ್ ಮಚ್ ಬೆಟರ್ ವೆನ್ ಯು ಸಿ ಫ್ರಮ್ ಹಿಯರ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ, ಶಿವ ಟೆಂಪಲ್ ಅಂತ ಹೇಳಿ ಒಂದು ಸ್ಟೋನ್ ನೋಡ್ತಾ ಇದ್ದೀರಾ. ಅದನ್ನು ನೋಡಿ ನಾವು ಫುಲ್ ಖುಷಿ ಆಗ್ಬಿಟ್ವಿ. ಏನೋ ಇಂಡಿಯಾಗೆ ರಿಲೇಷನ್ ಇರಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ನಾವೇ ಒಂದು ದೊಡ್ಡ ಕತೆ ಕಟ್ಕೊಂಡು. ಇನ್ನೊಂದು ಕಡೆ ವಿಷ್ಣು ಲೇಯರ್ ಅಂತಲೂ ಇದೆ, ಒಂದು ರಾಕ್ ಲೇಯರ್ಗೆ ಹೆಸರು. ಅದನ್ನು ಸೇರಿಸಿ ನಮ್ಮ ದೇವರುಗಳೆಲ್ಲ ಇಲ್ಲೂ ಬಂದಿದ್ರು, ನಮ್ಮದೇ ಇಲ್ಲೂ ಎಲ್ಲ ಅಂತ. ಇನ್ನು ಅದಕ್ಕೆ ಹಿಂದೆ ಮುಂದೆ ಎಲ್ಲ ನಾವೇ ಕತೆಗೆ ಕಾಲುಂಟ ಕಿಸ್ಬಾಯಿ ದಾಸ ಅನ್ನಂಗೆ ಎಲ್ಲ ಕಥೆನೂ ಕಟ್ಕೊಂಡ್ವಿ. ಕೊನೆಗೆ ಇನ್ನೊಂದು ಪಾಯಿಂಟಿಗೆ ಹೋಗಿ ನೋಡಿದಾಗ ಅಲ್ಲೊಂದು ಬೋರ್ಡ್ ಇತ್ತು. ಅವಾಗ ನಿಜ ಏನು ಅನ್ನೋದು ಗೊತ್ತಾಯಿತು. ಸದ್ಯಕ್ಕೆ ನೀವು ನಮ್ಮ ಜೊತೆಲೇ ಹಾಗೆ ಅಂದ್ಕೊಳ್ಳಿ, ಆಮೇಲೆ ನಿಜ ಏನು ಅಂತ ಹೇಳ್ತೀವಿ. ಇಲ್ಲಿ ಈ ಬೋರ್ಡ್ ನೋಡ್ಬಿಟ್ಟು ಇಲ್ಲಿಂದ ಆಚೆಗಡೆ ನಾವು ಮತ್ತೆ ವ್ಯೂಸ್ ನೋಡಿದರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವುದು ಶಿವ ಪಾಯಿಂಟ್ ಅಂತ ಹೇಳಿ. ಯಾಕೆಂದರೆ ಮಾರ್ಕಿಂಗ್ ಇದೆ. ಆ ಪಾಯಿಂಟ್ನ ಹುಡ್ಕೊಂಡು ಎಲ್ಲ ವ್ಯೂಸ್ನ ನೋಡಿಕೊಂಡು ನಾವು ಕೊನೆಗೆ ಒಂದು ಪಾಯಿಂಟ್ ಮೇಲೆ ಅಲ್ಲಿ ನೋಡು ಲಿಂಗದ ಥರ ಇದೆ, ಪ್ರಾಬಬ್ಲಿ ಇದೇ ಶಿವ ಪಾಯಿಂಟ್ ಇರಬೇಕು. ಇಲ್ಲೂ ನಮ್ಮ ಥರನೇ ಕಾನ್ಸೆಪ್ಟು, ಶಿವ ಟೆಂಪಲ್ ಅಂತ ಹೇಳಿ ಕರೆದಿದ್ದಾರೆ ಅಂತ. ನಮ್ಮಲ್ಲೇ ಇರೋ ಜೀನಿಯಸ್ಗಳೆಲ್ಲ ಲೆಕ್ಕಾಚಾರ ಹಾಕಿ ಬಾಗಿಸಿ ಗುಣಿಸಿ ಒಂದು ಸ್ಟ್ರಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕೈ ಮುಗಿದ್ವಿ. ಮಕ್ಕಳ ಕೈಲಿ ಓಂ ನಮಃ ಶಿವಾಯ ಹೇಳಿಸಿದ್ವಿ. ಇದೆಲ್ಲ ಹೇಳಿಸಾದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಬುದ್ಧಿವಂತರು ಅಂತ ಹೇಳ್ಕೋಬೇಕು ಅಂತ ಮಕ್ಳಿಗೆ ಹೇಳಲಿಲ್ಲ ನಿಜಾನ, ನಮಗೆ ಗೊತ್ತಾದ್ರೂ. ಆದರೆ ಒಂದು ಪಾಯಿಂಟಿಗೆ ಹೋಗಿ ಬೋರ್ಡ್ ನೋಡಾದ್ಮೇಲೆ ಮಕ್ಳಿಗೆ ಗೊತ್ತಾಯಿತು, ನೋಡಿ ಇದನ್ನೇ ನಾವು ಲಿಂಗ ಅಂತ ಅಂದ್ಕೊಂಡಿದ್ದು. ಆ ಪಾಯಿಂಟ್ ಹೋದಾಗ ಏನಾಯಿತು ಅಂತ ಹೇಳ್ತೀನಿ. ಸದ್ಯಕ್ಕೆ ದಿಸ್ ಇಸ್ ಎಂಡ್ ಆಫ್ ಯಾವಪಾಯ್.